ಸಚಿವ ನಾಗೇಂದ್ರಗೆ ಸಿಬಿಐ ತನಿಖೆ ಸಂಕಷ್ಟ ಶುರುವಾಯಿತಾ ಅನ್ನೋದು. ಪ್ರಾಸಿಕ್ಯೂಷನ್ ಅನುಮತಿ ಕೋರಿ ಗವರ್ನರ್ಗೆ ಸಿಬಿಐ ಪತ್ರ ಬರೆದಿದೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ರಾಜ್ಯಪಾಲರಿಗೆ ಈಗ ಪತ್ರ ಹೋಗಿದೆ. ಸೋಮವಾರ ಬಹುತೇಕ ಅನುಮತಿ ಸಿಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಮತ್ತೆ ನಾಗೇಂದ್ರಗೆ ಇಲ್ಲಿ ಸಂಕಷ್ಟ ಎದುರಾಗುವ ಎಲ್ಲ ಸಾಧ್ಯತೆ ಅಂತೂ ಕಂಡು ಬರ್ತಾ ಇದೆ. ಸೋಮವಾರ ಏನಾಗತ್ತೆ ಏನು ಅನ್ನೋದ್ರ ಬಗ್ಗೆ ಬಹುಶಃ ಗೊತ್ತಾಗಬಹುದು. ಮತ್ತೆ ನಾಗೇಂದ್ರಗೆ ಸಂಕಷ್ಟ ಎದುರಾಗುವಂತ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಅಧಿವೇಶನದಲ್ಲಿ ನಾಗೇಂದ್ರ ಅವರು ರಾಜೀನಾಮೆ ಕೊಡಲೇಬೇಕು ಅಂತ ಹೇಳಿ, ಆದರೆ ಈಗ ಸಿಬಿಐ ತನಿಖೆಗೆ ಒಳಪಡಿಸಬೇಕು ಅನ್ನೋಂಥ ಲೆಕ್ಕಾಚಾರ ಇದೆ ಅಂತೆ. ರಾಜ್ಯಪಾಲರಿಗೆ ಪತ್ರವೂ ಕೂಡ ಹೋಗಿದೆ. ಅದರ ನಿರ್ಧಾರ ಆಗೋದು ಯಾವಾಗ? ಸೋಮವಾರ. ರಾಜ್ಯಪಾಲರು ಏನಾದರೂ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಆದಲ್ಲಿ ಸಿಬಿಐ ತನಿಖೆಯನ್ನು ಎದುರಿಸಬೇಕಾಗತ್ತೆ ನಾಗೇಂದ್ರ. ಹಂಗಾಗಿ ನಾಗೇಂದ್ರ ಅವರಿಗೆ ಸಿಬಿಐ ತನಿಖೆ ಸಂಕಷ್ಟ ಎದುರಾಗೋದು ಬಹುತೇಕ ಖಚಿತ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ವಾಲ್ಮೀಕಿ ಅಕ್ರಮ ಹಣ ವರ್ಗಾವಣೆ ಕೇಸ್ಗೆ ಮತ್ತಷ್ಟು ಟ್ವಿಸ್ಟ್ ಪಡೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ನಾಗೇಂದ್ರ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿ ಕೋರಿ ರಾಜ್ಯಪಾಲರಿಗೆ ಈಗ ಸಿಬಿಐ ಪತ್ರ ಹೋಗಿರೋದ್ರಿಂದಾಗಿ ಸಿಬಿಐ ತನಿಖೆಯಲ್ಲಿ ಬಿ ನಾಗೇಂದ್ರ ಅವರ ಹೆಸರು ಆರೋಪಿಯಾಗಿ ದಾಖಲಾಗತ್ತೆ. ಹಣ ದುರುಪಯೋಗ ಪ್ರಕರಣದಲ್ಲಿ ಸಿಬಿಐ ತನಿಖೆ ಪೂರ್ಣಗೊಳಿಸಿ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡುತ್ತೆ. 3 ಪ್ರತ್ಯೇಕ ಚಾರ್ಜ್ ಶೀಟ್ಗಳಲ್ಲಿ ಬಿ ನಾಗೇಂದ್ರ ಅವರ ಆರೋಪಿಯಾಗಿ ಉಲ್ಲೇಖ ಆಗಿರೋದು. ಹಂಗಾಗಿ ಈಗ ಮತ್ತಷ್ಟು ಏನಾದರೂ ವಿಚಾರಣೆ ಆಯಿತು ಅಂತ ಹೇಳಿದ್ರೆ ಆಟೋಮೆಟಿಕಲಿ ಅವರ ಒಂದು ಏನಿದೆಯಲ್ಲ ಸಚಿವ ಸ್ಥಾನ ಬೀಳುವಂಥ ಸಾಧ್ಯತೆ ಇರುತ್ತೆ. ಆ ಸಚಿವ ಸ್ಥಾನವನ್ನು ಹಿಂಪಡೆಯುವಂಥ ಸಾಧ್ಯತೆ ಇರುತ್ತೆ. ನಾಗೇಂದ್ರಗೆ ಸಿಬಿಐ ತನಿಖೆ ಸಂಕಷ್ಟ ಎದುರಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಸಿಬಿಐ ಪ್ರಕಾರ ಪ್ರಕರಣದಲ್ಲಿ ಒಟ್ಟು 30 ಮಂದಿ ಪಾತ್ರ ಇದೆ ಅನ್ನೋದು ಗೊತ್ತಾಗಿದೆ. ಹಂಗಾಗಿ ಸಿಬಿಐ ತನಿಖೆಯಲ್ಲಿ ಸುಮಾರು 89.63 ಕೋಟಿ ಹಣ ಅಕ್ರಮ ಹಣ ವರ್ಗಾವಣೆ ಆಗಿದೆ ಅನ್ನೋದು ವಿಚಾರ. 600 ಬ್ಯಾಂಕ್ ಖಾತೆಗಳ ಮುಖಾಂತರ ಲೇಯರಿಂಗ್ ಆಗಿರೋದಾಗಿ ಸಿಬಿಐ ಉಲ್ಲೇಖ ಮಾಡಿರೋದು. ಬಿ ನಾಗೇಂದ್ರ ಅವರ ಆಪ್ತ ನೆಕ್ಕಂಟಿ ನಾಗರಾಜ್ ಸೇರಿದಂತೆ ಹಲವರ ವಿರುದ್ಧವೂ ಕೂಡ ಈ ರೀತಿ ಆರೋಪ ಇದೆ. ಅದರ ಜೊತೆಗೆ ನಾಗೇಂದ್ರ ಅವರ ವಿರುದ್ಧದ ಪ್ರಕರಣದಲ್ಲಿ ಈಗ ರಾಜ್ಯಪಾಲರ ಅನುಮತಿ ವಿಚಾರ ಚರ್ಚೆ ಆಗ್ತಾ ಇರೋದು. ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುವಂತೆ ರಾಜ್ಯಪಾಲರಿಗೆ ಸಿಬಿಐ ಮನವಿ ಹೋಗಿರುವಂಥ ಹಿನ್ನೆಲೆಯಲ್ಲಿ ಅದಕ್ಕೆ ರಾಜ್ಯಪಾಲರು ಓಕೆ ಅಂತ ಹೇಳಿದ್ರೆ ಮತ್ತಷ್ಟು ಸಂಕಟ ಎದುರಾಗತ್ತೆ ನಾಗೇಂದ್ರ ಅವರಿಗೆ.